ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಅನ್ನೋದು ನಿನ್ನೆ ಮೊನ್ನೆ ಕಥೆಯಲ್ಲ, ಹಲವು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಟ್ 6ಕ್ಕೆ ಏಳ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. CLP ಮೀಟಿಂಗ್ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋ ಸದ್ಯಕ್ಕಿರುವಂತಹ ಕುತೂಹಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಮಸೂದ್, DCM DK ಶಿವಕುಮಾರ್ ಅವರಿಗೆ ವರಿಷ್ಠರ ಶಕ್ತಿ ಇದ್ರೂ ಕೂಡ ರಾಜ್ಯದಲ್ಲಿ ಶಾಸಕರು ಮತ್ತು CM ಸಿದ್ದರಾಮಯ್ಯನವರ ಸಪೋರ್ಟ್ ಇಲ್ಲದೆ ಇದ್ರೆ ಅವ್ರು ಅಂದುಕೊಂಡಂತಹ ಗುರಿ ರೀಚ್ ಆಗೋ ಸ್ವಲ್ಪ ಕಷ್ಟ ಆಗುತ್ತಾ ಅಂತ ಹೇಳಿ. ಪ್ರೇಮ್, ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ DK ಶಿವಕುಮಾರ್ ಅವರು, ಮತ್ತೊಂದು ಕಡೆ ಪರಮೇಶ್ವರ್ ಜಾರಕಿಹೊಳಿ, ಇವೇ ಒಂದ್ ರೀತಿಯಲ್ಲಿ ರಾಜಕೀಯ ಮೇಲಾಟದ ಚರ್ಚೆಗಳು, ಮಾತುಗಳು ನಡೀತಾ ಇರುವಂತದ್ದು. ನಿನ್ನೆ ಯಾವಾಗ DK ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನ ಆಡಿದ್ರು, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. DKಶಿ ಯಾಕೆ ಆ ರೀತಿಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಿದ್ರು ಅಂತ. ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಬಣ್ಣದವ್ರಿಗೆ ಅದು ಚೆಕ್ಮೇಟ, ಅಥವಾ ನನ್ನದು ಏಕಾಂಗಿ ಹೋರಾಟ ಅನ್ನುವಂಥದ್ದ, ಅಥವಾ ಎಲ್ಲವೂ ಕೂಡ ಹೈಕಮಾಂಡ್ ಗೊತ್ತಿದೆ, ಪಕ್ಷ ಗೊತ್ತಿದೆ, ಹೈಕಮಾಂಡ್ ಉಂಟು, ನಾನುಂಟು, ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದೇ ಫೈನಲ್ ಅನ್ನುವಂಥದ್ದು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಇದಕ್ಕೆ ಪರಮೇಶ್ವರ್ ಅವರು ಕೂಡ ಒಂದು ರೀತಿಯಲ್ಲಿ ನಯವಾಗಿ ಟಕ್ಕರ್ ಕೊಟ್ಟಿರುವಂಥದ್ದು. DK ಶಿವಕುಮಾರ್ ಏನು ಹೇಳಿದ್ದಾರೆ ಅದು ಬಹಳ ಕರೆಕ್ಟ್ ಆಗಿರುವಂಥ ವಿಚಾರ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಹೈಕಮಾಂಡ್ ಏನಾಗುತ್ತೆ ಅನ್ನೋದು ಕೂಡ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ಹಾಗಾಗಿ ಅವ್ರು ಹೇಳಿರೋದು ಬಹಳ ಸಂತೋಷ ಅಂತ ಹೇಳಿದ್ದಾರೆ. ಎಲ್ಲೊಂದು ಕಡೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು, ಜೊತೆಗೆ ಹೈಕಮಾಂಡೇ ಫೈನಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಸೂಚ್ಯವಾಗಿ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಈಗ ಬಜೆಟ್ ನಂತರ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇನ್ನಷ್ಟು ಜಾಸ್ತಿ ಆಗುತ್ತೆ, ಜೋರಾಗುತ್ತೆ ಪಾಲಿಟಿಕ್ಸ್, ಅಂದ್ರೆ CM ಪಾಲಿಟಿಕ್ಸ್. ಇವೆಲ್ಲವೂ ಕೂಡ ಸೇರ್ಕೊಂಡು ನಾಳೆ ಸಭೆಯಲ್ಲಿ ಏನಾಗುತ್ತೆ, ಜೊತೆಗೆ ಸಂಕ್ರಾಂತಿ ನಂತರ ಏನಾಗುತ್ತೆ, ಎಲ್ಲವೂ ಕೂಡ ಕ್ರೋಢೀಕರಿಸಿಕೊಂಡು ಬಜೆಟ್ ನಂತರ ಒಂದು ರೀತಿಯ ನಿರ್ಣಾಯಕ ಹಂತದ ವಿದ್ಯಮಾನಗಳು ಕಾಂಗ್ರೆಸ್ನಲ್ಲಿ ನಡೀತವೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದಾವೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನದೊಂದಿಗೆ ಮಧ್ಯ ಪ್ರವೇಶ ಮಾಡುತ್ತೆ ಅಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆ ಸಂಬಂಧಪಟ್ಟಂತ ಸುಳಿವು ನಾಳೆಯ ಸಭೆಯಲ್ಲಿ ಸಿಗಬಹುದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.